ಹೋಗಿ ನೋಡ್ಕೋಗು ಹೆಂಗೆ ತಯಾರಾಗಿದೆಯಾ ಅಂತ. ಮತ್ತೆ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಆಗ್ಲಾಗ್ಲ ಕರಿಬೇಡ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನಾನು. ಏನೇ ಆಗಲಿ ಮದುವೆ ಕಳೆ ಎದ್ದು ಕಾಣಿಸಿದೆ. ಎಷ್ಟು ಲಕ್ಷ್ಮಣ ಕಾಣಿಸ್ತಾರೆ ಗೊತ್ತಾ. ಜಾಸ್ತಿ ನಾಚ್ಕೋಬೇಡ ಕಣೆ, ಕೆನ್ನೆ ಕೆಂಪಾಗುತ್ತೆ. ನಮ್ಮ ಹುಡುಗ ಈಶ್ವರ ನಾಳೆ ಬಂದು ಮದುವೆ ಮಾಡ್ಕೊಡಿ ಅಂದರೆ ಏನು ಮಾಡೋದು? ಹೇಳು. ಇನ್ನು ಮದುವೆಗೆ ಎಷ್ಟು ಎಲ್ಲ ತಯಾರಿ ಮಾಡ್ಕೋಬೇಕು ಅಂತ ನಿನಗೂ ಗೊತ್ತಲ್ವಾ? ಎಷ್ಟು ಲಕ್ಷಣ ಕಾಣಿಸಿದೆ ಗೊತ್ತಾ ಬಂಗಾರ. ಅಮ್ಮರೇ, ಹುಡ್ಗನ್ ಕಡೆಯವರು ಬಂದವ್ರೆ. ನೋಡಿರಿ, ಈಶ್ವರ್ ಕಡೆಯವ್ರು ಬಂದ್ರಂತೆ. ಚೆನ್ನಾಗಿ ಬಂದು ಹೇಳೋದ. ನಡಿ ಅಡಿಗೆ ಮನೆಗೆ ಹೋಗೋಣ. ಯಾಕಮ್ಮ ಅಡಿಗೆ ಮನೆಗೆ? ನಾನು ಇಲ್ಲೇ ಇರ್ತೀನಿ ಬಿಡು. ನಿನಗೆಲ್ಲ ಅದೆಲ್ಲ ಗೊತ್ತಾಗಲ್ಲ. ನಡಿ ಅಡಿಗೆ ಮನೆಗೆ ಅಂತ ಹೇಳಿದ್ನ. ನಡಿ ಸುಮ್ಮನೆ ಯಾಕಂಗೆ ಯಾಕೆ ಏನು ಎತ್ತ ಅಂತ ಕೇಳಕ್ ಹೋಗ್ಬೇಡ ನೀನು. ಅಲ್ಲಿಂದನೆಯ ಬಂದರಿಗೆ ಕಾಫಿ ಟೀ ಎಲ್ಲ ಕೊಡೋದೇನು ರೂಮಿಂದ ತಗೊಂಡೋಗಿ ಕೊಡ್ತೀಯ? ಅಡುಗೆ ಮನೆಯಿಂದ ತಗೊಂಡೋಗಿ ಕೊಡೋದು. ನಡಿ. ಎಷ್ಟು ಹಿಂಗೇನೋ ಸಣ್ಣ ಹುಡುಗಿ ಆಡ್ದಂಗೆ ಆಡ್ತಾಳೆ. ಮದುವೆ ಬೇಕಂತ ಈಗಲೇ. ನೀ ಯಾವಾಗ ನೋಡಿದ್ರೆ ನೀನು ಬೈತಾನೆ ಇರ್ತೀಯ ನನಗಂತೂ. ಮತ್ತೆ ಏನು ಹೇಳು? ಅಡುಗೆ ಮನೆ ಬಾರೆ ಅಂದರೆ ಯಾಕೆ ಎತ್ತ ಅಂತ ಎಲ್ಲಾನು ಕೇಳ್ತಾಳೆ. ಕರೆದ ತಕ್ಷಣ ಬರೋಣ ಮಾಡೋಣ ಅನ್ನಂಗೆ ಏನಿಲ್ಲ ನೀನು. ನಡಿ, ಮಕ್ಕ ಯಾಕೆ ಸಪ್ಪಗೆ ಮಾಡ್ಕೊಂಡಿಯ? ನಡಿ. ಅಯ್ಯೋ ಮಗ, ಏನೋ ಒಂದು ಮಾತಾಡ್ದೆ ಅಂತೇಳಿ ಮಕ ಸಪ್ಕಂಜೇನೆ ನಗು. ಬೈದ್ಬಿಟ್ಟು ಈಗ ನಗು ಅಂದರೆ ನಗು ಎಲ್ಲಿಂದ ಬರ್ತೈತೆ? ಮತ್ತೆ ಕರೆದ ತಕ್ಷಣ ಅಮ್ಮ ಏನು ಹೇಳುತ್ತೆ ಅದನ್ನ ಕೇಳೋಣ ಏನು ಅಂತ ಏನೇನು ಇಲ್ಲ. ಬರೀ ಅದ್ಯಾಕೆ ಇದ್ಯಾಕೆ ಅಂತ ಕಥೆ ಪುರಾಣ ಹೊಡಿತಾನೆ ಇರ್ತೀಯ. ಅದೇ ಬಂದವ್ರು ಹೋದವ್ರಿಗೂ ಹಂಗೆ ಹೇಳ್ಬೇಡ. ಕರೆದ ತಕ್ಷಣ ಏನು ಇರುತ್ತೆ ಅಂತ ಪಟ್ಟನ ಕೇಳಬೇಕು, ಚುಟುಕನಂಗೆ ಇರಬೇಕು. ನೋಳೆ ಮಾತಿಗೂ ಬೈಸ್ಕೊಳಂಗೆ ಮಾಡ್ತೇನೆ ನೋಡು. ಅದಕ್ಕೆ ನಿಮ್ಮ ಅತ್ತಿಗೂ ಇಲ್ಲಿ ಬಾ ಅಂತ ಅಲ್ಲಿರು, ಅಲ್ಲಿಗೆ ಹೋಗೋಣ ಬಾ ಅಂತ ತಕ್ಷಣ ಏನಕ್ಕೆ ಎತ್ತ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿಳಿಯ. ಹಿಂದೆ ಮುಂದೆ ಆಲೋಚನೆ ಮಾಡಿ ಮಾತಾಡೋದು ಕಲಿ ಈಗ್ಲಿಂದನೇ. ಸರಿಯಾದ್ ಬಿಡವ ಅಂತ ಬಂದರ್ ಕಾಫಿನ ಟೀನ ತಗೊಂಬರವ. ಆಮವ ತಯಾರಿ ಮಾಡ್ಕೊಂಡ್ ಕರ್ಕೊಂಬರ್ತೀನಿ. ಬಲ್ಲಿ ಕಾಫಿ ಟೀ ತರ ಕೇಳ್ತೈತ್ ಮಾವ. ನಡಿ. ಈ ತಟ್ಟೆಗೆ ಎಲ್ಲ ಲೋಟ್ಗಳೆಲ್ಲ ಜೋಡಿಸ್ಕೊಂಡು ಕಾಫಿ ಸೋಸ್ಕೊಡ್ತೀನಿ. ತಗೊಂಡ್ ನಡಿ ಮುಂದಕ್ಕೆ. ಅವ್ವ, ನಾನು ಯಾಕೆ ಕಾಫಿ ತಗೊಂಡೋಗ್ಬೇಕು? ನೀನ್ ತಗೊಂಡೋಗಿ ನಾನು ತಗೊಂಡೋಗೋಣ. ನೋಡಕ್ ಬಂದಿರೋದು ನಿನ್ನ. ಮುನ್ನಡಿ ಹೇಳ್ದಷ್ಟು ಕೇಳು. ಅವಾಗಿನೇ ಉಗಿಸ್ಕೊಂಡಿದ್ಯಾ, ಮತ್ತೆ ಉಗಿಸ್ಕೊಳ ಬದುಕೆ ಮಾಡಬೇಡ ನೀನು. ಹೇಳ್ದ ಒಂಚೂರು ಅರ್ಥನೇ ಮಾಡ್ಕೊಳಲ್ಲ ಆ ಕಣೆ ನೀನು. ನಡಿ ಅನ್ನ ನಡಿ ಅಷ್ಟೇಯ. ನಿಮ್ಮೆಲ್ಲರಿಗೂ ಈ ಮದುವೆ ಒಪ್ಪಿಗೆ ಇದ್ರೆ ಈ ಮಾತುಕತೆ ಮುಂದುವರ್ಸೋಣ. ಈ ಮನೇಲಿ ಇವಳೊಬ್ಳ ಮೊಮ್ಮಗಳು ಇರೋದ್ರಿಂದ ಈ ಮದುವೆ ಎಲ್ಲ ಖರ್ಚು ನಾನೇ ನಿಭಾಯಿಸ್ತೀನಿ. ಹುಡುಗನಿಗೆ ಕೊಡಬೇಕಾದ ಎಲ್ಲ ಒಡವೆಗಳು, ಹುಡುಗಿಗೆ ಕೊಡಬೇಕಾದ ಎಲ್ಲ ಒಡವೆಗಳನ್ನು ನಾವೇ ಕೊಡ್ತೀವಿ. ಆದರೆ ಒಂದೇ ಒಂದು ಕಂಡೀಷನ್. ಏನಪ್ಪ ಈಶ್ವರ್, ನನ್ನ ಮೊಮ್ಮಗಳನ್ನ ಚೆನ್ನಾಗಿ ನೋಡ್ಕೊಳ್ತೀಯಾ? ಆ ನಂಬಿಕೆ ನಿನಗಿದೆ ಅಂತ ನನಗೆ ಗೊತ್ತು. ಆದರೂ ನನ್ನ ಭಯಕ್ಕೋ ಅಥವಾ ನನ್ನ ಮೇಲಿರೋ ಗೌರವಕ್ಕೂ ಹೇಳ್ಬೇಡ. ನಿನ್ನ ಮನಸ್ಸಾರಲ್ಲಿ ಏನಿದೆ ಅಂತ ಹೇಳ್ಬಿಡು. ಮುಂದೆ ನಿಮ್ಮಿಬ್ರು ಜೊತೆಯಾಗಿ ಚೆನ್ನಾಗಿರ್ತೀರ ತಾನೇ? ನನ್ನ ನಂಬಿ ಬರೋಳಿಗೆ ಯಾವತ್ತಿಗೂ ನಾನು ಮೋಸ ಮಾಡಲ್ಲ. ನಾನು ಮೋಸ ಮಾಡೋ ಉದ್ದೇಶನೂ ಇಲ್ಲ. ಉದ್ದೇಶಕ್ಕಿಂತ ನಮ್ಮಿಬ್ಬರ ನಡುವಿನ ಹೊಂದಾಣಿಕೆ, ಪ್ರೀತಿ, ನಂಬಿಕೆ ದೂರವಿಡಲು ಆಗೋದು ತಾತ. ನೀವುಗಳು ನನ್ನ ಮೇಲಿಟ್ಟಿರೋ ನಂಬಿಕೆ ಯಾವತ್ತಿಗೂ ಕಳ್ಸಕ್ಕೆ ನಾನು ಬಿಡಲ್ಲ. ಮನಸ್ಸಲ್ಲಿ ಯಾವತ್ತಿಗೂ ಇದ್ದೇ ಇರ್ತಿರೋ ತಾತ. ಐನನ್ನ ಕರೆಸ್ಬಿಟ್ಟು ಏನು ಎತ್ತ ಅಂತ ಮಾತಾಡಿರಾಯ್ತು. ಏನಪ್ಪ ಈಶ್ವರ್, ನೀನು ನನ್ನ ಮಗಳು ಹೋಗಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಬನ್ರಿ. ಏನಂತೀರ ಬೀಗ್ರೆ? ಏನಂತೆ, ಮುಂದೆ ಮದುವೆ ಆಗ್ಬೇಕಾಗಿರೋರು ಮಾತಾಡ್ಕೊಂಬನ್ನಿ ಬಿಡಿ. ಏನಿವತ್ತು ನೀನು ನೋಡೋಣ ಅಂತ ಬಂದ್ರೆ ಬರೀ ಎರಡೇ ಸರಿ ದರ್ಶನ ಕೊಟ್ಬಿಟ್ಟಲ್ಲ. ಅವಾಗಿನ್ನ ನಿನ್ಗೋಸ್ಕರ ಕಾಯ್ತಾನೆ ಇದ್ದೆ ಗೊತ್ತಾ, ಎಷ್ಟು ಸರಿ ಯಾವಾಗ ನೋಡ್ಲಿ ಅಂತ. ಆದರೆ ನೀನು ಹೊರಗೆ ಬರಲೇ ಇಲ್ಲ. ಸಾಕು, ಇಷ್ಟೊಂದು ನಾಚಿಕೆ ಏನು ಬೇಡ. ಇನ್ನೂ ಸ್ವಲ್ಪ ಇಟ್ಕೋ, ಬೇಕಾಗುತ್ತೆ. ಈಶ್ವರ್, ಅವತ್ತು ಪ್ರಾಣಿ ಸಂಗ್ರಹಾಲಯದಲ್ಲಿ ನಾನು ಇಷ್ಟ ಇಲ್ಲ ಅಂದಾಗ ಅಳ್ತಾ ಕೂತಿದ್ದೆ. ಈಗ ನೋಡಿದ್ರೆ ನನಗೆ ಈಶ್ವರ್ ಅಂತ ಹೇಳ್ತಿದೀಯಾ? ಮತ್ತೆ ಏನು ಹೇಳಿದ್ರು ಕೇಳಂಗೆ ಇಲ್ಲ. ಆ ತೋಟದಲ್ಲುವ ಹೇಳ್ದೆ ನಾನು ತುಂಬಾ ಇಷ್ಟಪಡ್ತಿದ್ದೀನಿ ಅಂತ. ನೀನು ನೋಡಿದೆ ಏನು ಹೇಳೋಕ್ಕೆ ಇಲ್ಲ, ನನಗಿಷ್ಟ ಇಲ್ಲ, ಅದು ಹಂಗೆ ಹಿಂಗೆ ಅಂತ ಕತೆ ಪುರಾಣ ಎಲ್ಲ ಹೊಡೆದೆ. ಅದಕ್ಕೆ ಎಷ್ಟು ಬೇಜಾರಾಯಿತು ಗೊತ್ತಾ. ಮತ್ತು ಅಳು ಬರ್ದಲ್ಲ ಇನ್ನೇನು ಬರುತ್ತೆ ಹೇಳು. ಎಷ್ಟು ಸರಿ ಕೇಳ್ತಾ ಇದ್ದೀನಿ. ನನ್ನ ಮನಸ್ಸಲ್ಲಿ ಇರೋದು ಹೇಳ್ಕೊಂಡ್ರು ನಿನಗೆ ಕಷ್ಟ ಆಗೈತೆ. ಹುಡುಗಿಯಾಗಿ ನಾನು ನಿನಗೆ ಹೇಳಬೇಕು ಅಂದರೆ ಅಷ್ಟು ಹೇಳಿದ್ರು ನನಗಿಷ್ಟ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತ ಎಲ್ಲ ಕಥೆ ಪುರಾಣ ಹೊಡೆದೆ. ಇವಾಗ ನೀನು ಒಪ್ಕೊಂಡಿರೋದು ಏನು ಮಾಡೋದು? ಕೇಳೋ ಪರಿಸ್ಥಿತಿನೂ ನಾನು ಇರಲಿಲ್ಲ.
ಹೆಂಗೋ ನಿಮ್ಮ ಅಣ್ಣ ಇದಾನಲ್ಲ ಸೂರ್ಯ, ಅವನೇ ಎಲ್ಲ ಹೇಳಿ ಒಪ್ಸಿದಾನೆ. ಏನು ಮಾಡೋದು? ನನಗೂ ನೀನಂದರೆ ಇಷ್ಟ ಇದ್ದೆ, ಆದರೂ ಫ್ರೆಂಡ್ಶಿಪ್ಗೆ ದ್ರೋಹ ಮಾಡ್ಬೋದಲ್ಲ ಅಂತ ನಾನು ಸುಮ್ಮನಾಗಿದ್ದೆ. ಅಂತೂ ಇಂತೂ ನಿಮ್ಮ ಅಣ್ಣನೇ ಎಲ್ಲರಿಗೂ ಹೇಳಿ ಒಪ್ಸಿದ್ದಾನೆ. ಖುಷಿ ಆಯ್ತಾ? ಏನು ನಮ್ಮಣ್ಣನ? ನಮ್ಮಣ್ಣಂಗೆ ನಮ್ಮಿಬ್ಬರ ವಿಷಯ ಹೆಂಗ್ ಗೊತ್ತಾಯ್ತು? ನಾನು ನಮ್ಮಣ್ಣನ ಹತ್ರ ಏನು ಮಾತಾಡೇ ಇರಲಿಲ್ಲ. ಅಣ್ಣ ಎಲ್ಲಾರ್ಗೂ ಹೇಳಿ ಒಪ್ಸಿದನ. ಅಣ್ಣಂಗೆ ಗೊತ್ತಾದ್ರೆ ಏನು ಎತ್ತ ಅಂತ ತುಂಬಾನೇ ಗಾಬರಿ ಆಗಿದ್ದೆ. ಅಣ್ಣನೇ ಒಪ್ಸಿದ್ದಾನೆ ಅಂದ್ರೆ ಅಣ್ಣಂಗೆ ಯಾರು ಹೇಳಿದ್ದು? ಹಲೋ, ಅದು ಈಗ ಬಂದಾಗಲ್ಲ, ಹೋದ್ ಸರಿ ಬಂದಾಗೆ ನಾನು ಕ್ಲಾಸ್ ತಗೊಂಡಿದ್ದ. ಏನೋ ಎತ್ತ ನೀನು ನನ್ನ ತಂಗಿನ ಇಷ್ಟಪಡ್ತಾ ಇದೀಯ ಅಂತೆ ಅಂತ ಎಲ್ಲನೂ ಹೇಳಿದ್ದ. ಆದರೆ ನಾನು ಇಲ್ಲ ಕಣೋ, ನಾನು ಇಷ್ಟಪಡ್ತಾ ಇಲ್ಲ ಅಂತ ಹೇಳಿದ್ದೆ. ಆವಾಗ ಸುಮ್ಮನಾಗಿದ್ದ. ಈ ಸರಿ ಬಂದಾಗ ಅವನಿಗೆ ಕಾಲು ನೋವಿಂದ ಆಸ್ಪತ್ರೆಯಲ್ಲಿದ್ದಾಗ ಏನು ಎತ್ತ ಅಂತ ಅದೆಲ್ಲ ನನಗೆ ಗೊತ್ತಿಲ್ಲ. ಆದರೆ ಇದನ್ನೆಲ್ಲ ಒಪ್ಸಿದ್ದು ನಿಮ್ಮಣ್ಣನೇ. ಅಲ್ಲ, ಯಾರು ನನಗೊಂದು ಮಾತು ಹೇಳಿದಲ್ಲ ಏನು ಎತ್ತ ಅಂತ, ಈಗ ಹೇಳ್ತಾ ಇದೀಯ ಈಶ್ವರ್? ನಾನು ಏನು ಗೊತ್ತೇ ಇಲ್ಲ ಇದ್ರ ಬಗ್ಗೆ. ಇವಾಗ ನಿನ್ನ ಮನೆಯೆಲ್ಲ ಒಪ್ಪಿದ್ದಾರೆ ಅಂತ ಗೊತ್ತಿತ್ತು, ಆದರೆ ಅಣ್ಣನ ಕೈ ಗೊತ್ತಾಗಿರೋದು, ನಿನ್ನನ್ನ ಅಣ್ಣ ವಿಚಾರಿಸಿರೋದು ಏನು ಗೊತ್ತಿಲ್ಲ ನನಗೆ, ಗೊತ್ತಾ? ಅಯ್ಯೋ ಹೋಗ್ಲಿ ಬಿಡು. ಈಗ ಏನಾಯ್ತು? ನಿಮ್ಮ ಅಣ್ಣಕ್ಕೆ ತಾನೇ ಗೊತ್ತಾಗಿರೋದು. ಗೊತ್ತಾಗಿದ್ದು ಆಯ್ತು, ನಾವಿಬ್ರು ಮದುವೆ ಫಿಕ್ಸ್ ಆಗಿದ್ದು ಆಯ್ತು. ನಡಿ, ಈಗ ಹೊರಗಡೆ ಎಲ್ಲ ಕಾಯ್ತಾ ಇರ್ತಾರೆ. ಸುಮ್ಮನೆ ತೊಂದರೆ ಆಗಬಾರ್ದು. ಇಷ್ಟು ತನಕ ಮಾತಾಡೋದು ಏನಿತ್ತು ಅಂತ ಎಲ್ಲ ಅಂದ್ಕೊಂಡ್ಬಿಡ್ತಾರೆ. ಬಾ, ಮುಂದೆ ಇದ್ದಿದ್ದೆ ಅಲ್ವಾ ನಾವಿಬ್ರು ಮಾತಾಡೋದು. ನಡಿ ಹೋಗೋಣ. ಅಲ್ಲ, ಅಣ್ಣಂಗೆ ಯಾರು ಹೇಳಿದ್ದು? ಇವ್ರು ಹೇಳಿರ್ಬೇಕು, ಇಲ್ಲಾಂದ್ರೆ ನಾನು ಹೇಳಿರ್ಬೇಕು. ಇಬ್ರು ಹೇಳಿಲ್ಲ ಅಂದ್ರೆ ಯಾರು ಹೇಳಿದ್ರು ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಪಾರ್ವರಿ, ಏನ್ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದೀಯಾ? ಬಾ ಹೋಗೋಣ. ಬಂದೆ. ತಾತ, ಒಂದ್ ನಿಮಿಷ ನಿಮ್ ಜೊತೆ ಮಾತಾಡ್ಬೇಕಿತ್ತು. ಏನ್ ಹೇಳಪ್ಪ? ನಿಮ್ ಜೊತೆ ಒಬ್ರ ಜೊತೆ ನಾನು ಮಾತಾಡ್ಬೇಕಿತ್ತು.